ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಹುಡುಗ ಚಾನಲ್. ನಾನು ನಿಮ್ಮ ಟೆಕ್ನಿಕಲ್ ಹುಡುಗ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಕೂಡ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರೋ ಮೆಂಬ್ರೇನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನು ವಾಟರ್ ಪ್ಯೂರಿಫೈಯರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಬಂಬಿಡಿ. ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಈ ಒಂದು ಆರೋ ಮೆಂಬ್ರೇನ್ ವಾಟರ್ ಪ್ಯೂರಿಫೈಯರ್ನ ಒಂದು ಹಾರ್ಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದು ಬ್ಯಾಕ್ಟೀರಿಯನೆಲ್ಲ ರಿಮೂವ್ ಮಾಡುತ್ತೆ ಮತ್ತು ಹಾರ್ಡ್ ವಾಟರ್ನ ಸಾಫ್ಟಾಗಿ ಮಾಡುತ್ತೆ. ಮತ್ತು ನಿಮಗೆ ಪ್ಯೂರಿಫೈಡ್ ವಾಟರ್ ನಿಮಗೆ ಈ ಒಂದು ಆರೋ ಮೆಂಬ್ರೇನಿಂದನೇ ಸಿಗೋದು. ಬನ್ನಿ, ಹಾಗಿದ್ರೆ ಇದನ್ನು ಅನ್ಬಾಕ್ಸ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಗ್ಲೀಷಲ್ಲಿ ಏನೇನೋ ಕೊಟ್ಟಿದ್ದಾರೆ. ಬರೀ ಎಲ್ಲ ಇಂಗ್ಲೀಷ್, ಚೈನೀಸು, ಜಾಪನೀಸ್, ಫ್ರೆಂಚ್, ಸ್ಪ್ಯಾನಿಷ್, ಅರೇಬಿಯನ್ ಎಲ್ಲ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ನಾನು ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಂಟ್ರಾನ್ ರಿವರ್ಸ್ ಆಸ್ಮೋಸಿಸ್ ಮೆಂಬ್ರೇನ್ ಅಂದರೆ ಆರ್ ಒ ಮೆಂಬ್ರೇನ್. ಇದು ಒರಿಜಿನಲ್ ವಾಂಟ್ರಾನ್ ಮೆಂಬ್ರೇನ್ ಎಲಿಮೆಂಟ್. ಮಾಡೆಲ್ ನಂಬರ್ UPL 1812. ಇಲ್ಲಿ 75 ಅಂತ ಕೊಟ್ಟಿದ್ದಾರೆ. ಈ 75 ಏನು ಅಂತಂದರೆ 75 GPD ಅಂತ ಹೇಳ್ತಾರೆ. GPD ಅಂದರೆ ಗ್ಯಾಲನ್ಸ್ ಪರ್ ಡೇ. ಒಂದು ದಿನಕ್ಕೆ ಇದು 75 ಗ್ಯಾಲನ್ಸ್ ವಾಟರ್ನ ಪ್ಯೂರಿಫೈ ಮಾಡುತ್ತೆ. ಈಗ ನೀವು 75 ಗ್ಯಾಲನ್ಸ್ನ ನೀವು ಲೀಟರಲ್ಲಿ ಕನ್ವರ್ಟ್ಸ್ ಮಾಡ್ಕೋಬೇಕು ಅಂದರೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಹೆಂಗೆ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಈಗ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. 75 GDP ಅಂದರೆ ಎಷ್ಟು ಲೀಟರ್ಸ್ ಆಫ್ ವಾಟರ್ ಬರುತ್ತೆ ಅಂತ. 75 GDP ಅಂತಂದರೆ 75 ಗ್ಯಾಲನ್ಸ್ ಪರ್ ಡೇ ಇಂಟು ಒಂದು ಗ್ಯಾಲನ್ಗೆ 3.78 ಲೀಟರ್ಸ್ ಈಕ್ವಲ್ಸ್ ಮಾಡಿದ್ರೆ ನಿಮಗೆ 238.5 ಅಂದರೆ ಇದು 283.5 ಲೀಟರ್ನ ಒಂದು ದಿನಕ್ಕೆ ಪ್ಯೂರಿಫೈ ಮಾಡುತ್ತೆ. ನಿಮಗೆ ಒಂದು ಅವರಿಗೆ ಎಷ್ಟು ಮಾಡಬೇಕು ಅಂತಂದರೆ ಈಕ್ವಲ್ಸ್ ಮಾಡಿ ಡಿವೈಡ್ ಬೈ ಒಂದು ದಿನಕ್ಕೆ 24 ಗಂಟೆ. ಒಂದು ದಿನಕ್ಕೆ ಇದು 11.81 ಲೀಟ್ರನ್ನ ಪ್ಯೂರಿಫೈ ಮಾಡುತ್ತೆ. ಅಂದರೆ 11 ಲೀಟ್ರು ಒಂದು ಗಂಟೆಗೆ ಒಂದು ವಾಂಟ್ರಾನ್ 75 GPD ಒಂದು ಆರೋ ಮೆಂಬ್ರೇನ್ ಪ್ಯೂರಿಫೈ ಮಾಡುತ್ತೆ. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬಾರ್ಕೋಡ್ ಕೊಟ್ಟಿದ್ದಾರೆ. ಈ ಬಾರ್ಕೋಡ್ನ ನೀವು ಸ್ಕ್ಯಾನ್ ಕೂಡ ಮಾಡ್ಬೋದು. ನಾನು ಆಲ್ರೆಡಿ ಈಗ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ನೋಡಿದ್ದೀನಿ. ಇದೊಂದು ಒರಿಜಿನಲ್ ವಾಂಟ್ರಾನ್ ಪ್ರಾಡಕ್ಟು. ಇದು ನೋಡ್ತಾ ಇರ್ಬೋದು, ಈ ಕಂಪ್ನಿಯ ಒಂದು ಸೀರಿಯಲ್ ನಂಬರ್. ಇದು ಒರಿಜಿನಲ್ ವಾಟರ್ ಮೆಂಬರ್. ಆಮೇಲೆ ಇದು ಒಂದು ಟಾಪ್ ಪೋರ್ಷನ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ರಬ್ಬರ್ ಸೀಲೆಂಟ್ ಕೂಡ ಇದೆ. ಇದು ಬಂದು ಬಾಟಮ್ ಪೋರ್ಷನ್. ಈ ಒಂದು ಹೋಲಿಂದ ನಿಮಗೆ ಪ್ಯೂರಿಫೈಡ್ ವಾಟರ್ ಸಿಗುತ್ತೆ. ಈ ಒಂದು ರಬ್ಬರ್ ಏನಕ್ಕಪ್ಪ ಪ್ರೊವೈಡ್ ಮಾಡಿರ್ತಾರೆ ಅಂದರೆ ಇದು ಮೆಂಬ್ರೇನ್ ಹೌಸಿಂಗ್ ಒಳಗಡೆ ನೀಟಾಗಿ ಪ್ಯಾಕ್ ಆಗೋಕ್ಕೆ ಈ ರಬ್ಬರ್ ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ಇದ್ರ ಸುತ್ತ ಎಲ್ಲೋ ನೀರು ಹೋಗ್ದಿರೋ ಥರ ಈ ಒಳಗಡೆ ಈ ಲೇಯರ್ ಒಳಗಡೆ ನೀರು ಹೋಗಿರೋ ಥರ ಮಾಡಿರ್ತಾರೆ. ಈ ಒಳಗಡೆ ನೀರು ಹೋಗಿ ನಿಮಗೆ ಈ ಒಳಗಡೆ ಈ ಬಾಟಮ್ ಪೈಪ್ ಇದೆಯಲ್ಲ, ಇದ್ರ ಒಳಗಡೆಯಿಂದ ನಿಮಗೆ ನೀರು ಬರುತ್ತೆ. ಇನ್ನು ಈ ಮೆಂಬ್ರೇನ್ ಹೆಂಗಪ್ಪ ಮಾಡಿರ್ತಾರೆ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಶೀಟ್ನ ರೋಲ್ ಮಾಡಿದ್ದಾರೆ. ಈ ಶೀಟ್ನ ರೋಲ್ ಮಾಡಿರ್ತಾರೆ. ಆ ಶೀಟ್ ಒಳಗಡೆ ನಿಮಗೆ 0.1 ಮೈಕ್ರಾನ್ ಅಷ್ಟು ಹೋಲ್ ಸೈಜ್ ಇರುತ್ತೆ. ಆ ಹೋಲ್ ಸೈಜ್ ಒಳಗಡೆ ನೀರು ಹೋದಾಗ ನಿಮಗೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಾಲ್ಟ್ಸ್ ಆಗಿರ್ಬೋದು, ಅಥವಾ ಅನ್ವಾಂಟೆಡ್ ಸಾಲ್ಟ್ಸ್ ಎಲ್ಲ, ಹಾರ್ಡ್ ವಾಟರ್ ಎಲ್ಲ ರಿಮೂವ್ ಆಗಿ ನಿಮಗೆ ಫುಲ್ಲು ಸಾಫ್ಟ್ ವಾಟರ್ ಬರುತ್ತೆ. ಇದೇ ಒಂದು RO ಮೆಂಬ್ರೇನ್. ಇನ್ನು ಇದ್ರ ಬೆಲೆ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ 799 ರೂಪಾಯಿಗೆ ತಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಫ್ಲೋ ರಿಸ್ಟ್ರಿಕ್ಟರ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ಲೋ ರಿಸ್ಟ್ರಿಕ್ಟರ್ ಇದೆ 450 ಫ್ಲೋ ರಿಸ್ಟ್ರಿಕ್ಟರ್. ಇದ್ರ ಜೊತೆ ಎರಡೂ ಸೇರಿ 799 ರೂಪಾಯಿ ತಗೊಂಡಿದ್ದೀನಿ. ನೀವೇನಾದ್ರು ತೊಗೋಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ಬೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಆರ್ಒ ಮೆಂಬ್ರೇನ್ ಶೀಟು ಒಳಗಡೆ ಯಾವ ರೀತಿ ರೋಲ್ ಮಾಡಿರ್ತಾರೆ ಮತ್ತು ಯಾವ ರೀತಿ ಪೋರ್ ಸೈಜ್ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮತ್ತು ಇದನ್ನು ಆರ್ಒ ಮೆಂಬ್ರೇನ್ ಹೌಸಿಂಗ್ ಒಳಗಡೆ ಯಾವ ರೀತಿ ಹಾಕಬೇಕು ಅನ್ನೋದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ, ಆಯಿತಾ. ಇನ್ನು ಇದು ಫ್ಲೋ ರಿಸ್ಟ್ರಿಕ್ಟರ್. ಇದು ಕೂಡ ಆರ್ಒ ಮೆಂಬ್ರೇನ್ ಹೌಸಿಂಗ್ ಕನೆಕ್ಟ್ ಮಾಡಿರ್ತಾರೆ. ಈ ಒಂದು ಫ್ಲೋ ರಿಸ್ಟ್ರಿಕ್ಟರ್ ಪ್ರೆಷರ್ ಹಾಕೋದ್ರಿಂದನೇ ನಿಮ್ಮ ಈ ಒಂದು ಆರ್ಒ ಮೆಂಬ್ರೇನ್ಗೆ ಈ ಶೀಟ್ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗಿ ಅದು ವಾಟರ್ನ ಫ್ಲೋ ಆಗೋ ರೀತಿ ಮಾಡುತ್ತೆ. ಅದರಿಂದ ನಿಮಗೆ ಪ್ಯೂರ್ ವಾಟರ್ ಜಾಸ್ತಿ ಸಿಗುತ್ತೆ, ಆಯಿತಾ. ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾವ ಕಡೆಯಿಂದ ಯಾವ ಕಡೆ ಯಾವುದು ಇನ್ಲೆಟ್ ಯಾವುದು ಔಟ್ಲೆಟ್ ಅಂತ ನೋಡ್ಬೋದು. ವಾಂಟ್ರಾನ್ ಕಂಪ್ನಿ ಏನು ನೋಡ್ತಾ ಇದ್ದೀರಾ, ಇದೊಂದು ಗ್ಲೋಬಲಿ ಟಾಪ್ 5 ಬ್ರ್ಯಾಂಡಲ್ಲಿ ಬರುವಂಥ ಬ್ರ್ಯಾಂಡ್ ಇದು ವಾಂಟ್ರಾನ್ ಕಂಪ್ನಿ. ಈ ಒಂದು ಕಂಪ್ನಿಯ ಆರೋ ಮೆಂಬ್ರೇನ್ ತಗೊಳ್ಳೋಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಕೂಡ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಬಾಯ್.